ನಮ್ಮ ಸ್ನೇಹಿತರ ಜೊತೆ ನಾನು ಭೇಟಿ ಕೊಟ್ಟೆ. ನಾನು ಭಾಳ ದಿನದಿಂದ ಬರಬೇಕು ಅಂತ ಇದೆ. ಇದು ಈ ದೇವಸ್ಥಾನ ಭಾಳ ಶಕ್ತಿ ಇದೆ, ಬಂದು ಭೇಟಿ ಆದರೆ ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಭಾಳ ಜನ ಹೇಳಿದರು. ಆದ್ದರಿಂದ ಇವತ್ತಿನ ದಿನ ಏನೋ ಸಡನ್ನಾಗಿ ಏನೋ ಕಾರಣಾಂತರದಿಂದ ನಾನು ಬರಬೇಕಾಯಿತು. ಆದ್ದರಿಂದ ಈ ಬಂದು ನೋಡಿದ್ಮೇಲೆ ನನಗೆ ಭಾಳ ಸಂತೋಷ ಆಯಿತು. ದೇವ್ರ ಮೇಲೆ ನನಗೆ ಒಂಥರ ಭಕ್ತಿನೂ ಬಂದಿದೆ. ಮೊದಲಿಂದ ಭಕ್ತಿ ಇದೆ ನಮಗೆ ಎಲ್ಲ. ನಾನು ಅಜ್ಮೀರ್ಗೆ ವರ್ಷಕ್ಕೆ ಒಂದು ಸರಿ 2 ಸರಿ ಹೋಗ್ತಾನೆ ಇರ್ತೀನಿ. ನಾವು ಹಿಂದೂಗಳಾದ್ರೂ ಮುಸ್ಲಿಂ ದೇವ್ರದ್ದು ಅಲ್ಲ, ಎಲ್ಲ ಒಂದೇ ದೇವ್ರು ಅಂದ್ರೇನು ಅಲ್ಲ ಆಗಲಿ ಈಶ್ವರ ಆಗಲಿ ಎಲ್ಲ ನಾವೆಲ್ಲ ಕ್ರಿಶ್ಚಿಯನ್ಸ್ ಎಲ್ಲ ಒಂದೇ ಜಾತಿಯಿಂದ ನಾವೆಲ್ಲ ಮೊದಲಿಂದ ನಾವು ಇಂಡಿಯಾದ ಸೆಕ್ಯುಲರ್ ದೇಶ ನಮ್ಮದು. ಅದೇ ಎಲ್ಲ ದೇವ್ರನ್ನೂ ಕೂಡ ನಾವು ಪೂಜೆ ಮಾಡ್ತೀವಿ. ಇವತ್ತಿಂದ ಬಂದೆ ಮುರುಗಮಲ್ಲ. ನನಗೆ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಇಲ್ಲಿ ಇನ್ನೂ ಅಭಿವೃದ್ಧಿ ಮಾಡಬೇಕಾಯ್ತು. ಇಂಥ ದೊಡ್ಡ ಕ್ಷೇತ್ರದ ಕೋಲಾರೊಳಗೆ ಇದು ನಮ್ಮ ರಾಜ್ಯಕ್ಕೆ ದೊಡ್ಡ ದೇವಸ್ಥಾನ. ಇದು ಇಷ್ಟೊಳಗಾಗಲೇ ಭಾಳ ಚೆನ್ನಾಗಿ ಡೆವಲಪ್ ಆಗಿ ಒಂದು ದೊಡ್ಡ ಟೂರಿಸಮ್ ಪ್ಲೇಸ್ ಆಗಬೇಕಾಯ್ತು ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಮುಂದೆ ಬರೋಂಥ ದಿನಗಳಿಗೆ ನಮ್ಮೆಲ್ಲ ಮುಸ್ಲಿಂ ನಾಯಕರುಗಳೆಲ್ಲ ಮೀಟ್ ಮಾಡಿ ಎಲ್ಲ ನನ್ನ ಸ್ನೇಹಿತರು ಇದ್ದಾರೆ. ಜಮೀರ್ ಆಗಲಿ, ತನ್ವೀರ್ ಸೇಠ್ ಆಗಲಿ, ನಜೀರ್ ಆಗಲಿ, ಎಲ್ಲರೂ ಭಾಳ ಚೆನ್ನಾಗಿ ಫ್ರೆಂಡ್ಸ್ ಇದ್ದಾರೆ. ಅವ್ರಿಗೆಲ್ಲ ಹೇಳಿ, ನಾನು ಸಿದ್ದರಾಮಯ್ಯವ್ರು ಕೂಡ ಹೇಳಿ ನಮಗೇನು ಬೇಕೋ ನಿಮಗೆ ಅನುಕೂಲ ಮಾಡೋಕ್ಕೆ ನಾನು ನನ್ನ ಕೈಲಾಗಿದ್ದು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಾನು